Hi everyone and welcome to the class. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಹುಸೇನ್ ನಾಯ್ಕರ್. ವೆಲ್ಕಮ್ ಟು ಸ್ಪೋಕನ್ ಇಂಗ್ಲಿಷ್ ಸೀರೀಸ್. ನಿಮಗಾಗಿ ಸ್ಟಾರ್ಟ್ ಮಾಡಿರುವಂತಹ ನಿಮಗೆ ಇಂಗ್ಲಿಷ್ ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡಿರುವಂತಹ ಒಂದು ಕಂಪ್ಲೀಟ್ ಸ್ಪೋಕನ್ ಇಂಗ್ಲಿಷ್ ಸೀರೀಸ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಕಲೀಲಿಕ್ಕೆ ಹೋಗ್ತಾ ಇದೀವಿ? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದೀವಿ ಪಾಸ್ಟ್ ಸಿಂಪಲ್ ಟೆನ್ಸ್ ಅನ್ನುವಂತಹ ಒಂದು ವೆರಿ ಬ್ಯೂಟಿಫುಲ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟೆನ್ಸ್ ಇದು. ಅಂಡ್ ನಾನ್ ನಿಮ್ಗೆ ಮೊದಲನೇ ಕ್ಲಾಸ್ ಅಲ್ಲಿ ಈ ಸೀರೀಸ್ ನ ಮೊದಲನೇ ಕ್ಲಾಸ್ ಅಲ್ಲಿ ಕಲಿಸಿದ್ದೆ ಟೆನ್ಸಸ್ ಅಂತ ಬಂದಾಗ ಅದರಲ್ಲಿ ಮೂರು ಟೆನ್ಸಸ್ ಗಳು ಬರುತ್ತೆ ಮುಖ್ಯವಾಗಿ ಇಂಗ್ಲಿಷ್ ನಲ್ಲಿ. ಒಂದು ಪ್ರೆಸೆಂಟ್ ಟೆನ್ಸ್ ಅಂಡ್ ಎರಡನೇದಾಗಿ ಬರುವಂತದ್ದು ಪಾಸ್ಟ್ ಟೆನ್ಸ್ ಅಂಡ್ ಮೂರನೇದಾಗಿ ಬರುತ್ತೆ ಫ್ಯೂಚರ್ ಟೆನ್ಸ್. ಅಂಡ್ ಪ್ರತಿ ಟೆನ್ಸ್ ನಲ್ಲಿ ಅಂದ್ರೆ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಈ ಮೂರು ಟೆನ್ಸ್ ಅಲ್ಲಿ ಪ್ರತಿ ಟೆನ್ಸ್ ಅಲ್ಲಿ ನಾಲ್ಕು ಟೈಪ್ಸ್ ಗಳು ಇವೆ, ಹೌದಾ? ಸೊ ಹಾಗಾದ್ರೆ ಪ್ರೆಸೆಂಟ್ ನ 4 ಟೈಪ್ಸ್ ನಾವು ಈಗ ಆಲ್ರೆಡಿ ಕಂಪ್ಲೀಟ್ ಆಗಿ ಕಲ್ತಿದೀವಿ. ನೋಡಿಲ್ಲ ಅಂದ್ರೆ 4 ಕ್ಲಾಸಸ್ ಗಳನ್ನ ನೋಡಿ, ಅದರ ಲಿಂಕ್ ನಾನು ನಿಮ್ಗೆ ಕೆಳಗಡೆ ಕೊಟ್ಟಿರ್ತೇನೆ. ಅಂಡ್ ದೆನ್ ಈಗ ನಾವು ಬರ್ತಾ ಇದೀವಿ ಪಾಸ್ಟ್ ಟೆನ್ಸ್. ಪಾಸ್ಟ್ ನ ಮೊದಲನೆಯ ಟೆನ್ಸ್, ಎರಡನೆಯ ಟೈಪ್, ಮೂರನೆಯ ಟೈಪ್ ಅಂಡ್ ನಾಲ್ಕನೇದು. ಆ ನಾಲ್ಕನ್ನು ಕೂಡ ನಾವು ಕಲೀಲಿಕ್ಕೆ ಇವತ್ತು ಹೋಗ್ತಾ ಇಲ್ಲ, ಅದರಲ್ಲಿ ಕೇವಲ ಮೊದಲನೆಯ ಟೈಪ್ ಅನ್ನ ಮಾತ್ರ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದೀವಿ. ಸೊ ರೆಡಿ ಇದ್ದೀರಾ? ಹಾಗಾದ್ರೆ ಇವತ್ತಿನ ಈ ಒಂದು ಕ್ಲಾಸ್ಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಸೊ ಇದರಲ್ಲಿ ಯಾವ ಹೆಲ್ಪಿಂಗ್ ವರ್ಬ್, ಹೇಗೆ ವಾಕ್ಯ ಮಾಡಬೇಕು, ಎಲ್ಲಿ ಬಳಸಬೇಕು, ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು ಅದೆಲ್ಲ ಕಲಿತಾ ಹೋಗೋಣ. ಸ್ವಲ್ಪ ಇದು ಟ್ರಿಕಿ ಕೂಡ ಇರಲಿದೆ ಪಾಸ್ಟ್ ಸಿಂಪಲ್ ಟೆನ್ಸ್. ಯಾಕೆಂದ್ರೆ ಇದರಲ್ಲಿ ಕೆಲವೊಂದು ರೂಲ್ಸ್ ಗಳಿವೆ, ಆ ರೂಲ್ಸ್ ಬಹಳ ಕನ್ಫ್ಯೂಸ್ ಮಾಡ್ತವೆ ನಮ್ಮ ಸ್ಟೂಡೆಂಟ್ಸ್ಗೆ. ಅದನ್ನ ಈಸಿ ಆಗಿ ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ. ಅದು ನನ್ನ ಜವಾಬ್ದಾರಿ ಅಂಡ್ ನಿಮ್ಮ ಜವಾಬ್ದಾರಿ. ನಿಮ್ಮ ಕೆಲಸ ಏನು, ಕ್ಲಾಸ್ ಅನ್ನ ಕೊನೆಯವರೆಗೆ ಸ್ಕಿಪ್ ಮಾಡಿದ ಹಾಗೆ ನೋಡಿ. ಯಾಕೆಂದ್ರೆ ಇಂಗ್ಲಿಷ್ ಒಂದು ಸ್ಕಿಲ್ ಇದೆಯಲ್ಲ, ಅದು ನಿಮ್ಮ ಕರಿಯರ್ ನಲ್ಲಿ ನೀವು ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತೀರಾ, ಎಷ್ಟು ಒಳ್ಳೆ ಜಾಬ್ ತಗೊಳ್ತೀರಾ, ಎಷ್ಟು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರುತ್ತೆ, ಎಷ್ಟು ಚೆನ್ನಾಗಿ ಮತ್ತೊಬ್ಬರ ಜೊತೆಲಿ ಕಮ್ಯುನಿಕೇಟ್ ಮಾಡ್ತೀರಾ, ಅವೆಲ್ಲದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇನ್ಫ್ಯಾಕ್ಟ್ ನಾನು ಹೇಳೋದಾದ್ರೆ ನಿಮ್ಮ 10th 12th ಡಿಗ್ರಿ ಎಲ್ಲ ಮಾರ್ಕ್ಸ್ ಗಿಂತ ಹೆಚ್ಚು ಇಂಪಾರ್ಟೆಂಟ್ ಇರೋದು ಯಾವ್ದಾದ್ರು ಒಂದು ಸ್ಕಿಲ್ ಇದೆ ಅಂದ್ರೆ ಅದು ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್. ಅಷ್ಟು ಇಂಪಾರ್ಟೆಂಟ್ ಇದೆ, ಈಸಿಯಾಗಿ ತಗೋಬೇಡಿ. ಇವತ್ತಿನ ಟೆನ್ಸ್ ಅಲ್ಲಿ ಏನ್ ಮಾಡೋಣ, ಪಾಸ್ಟ್ ಸಿಂಪಲ್ ಟೆನ್ಸ್ ಕಲಿಯೋಣ. ಅದರಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವ್ಯಾವು, ಪಾಸಿಟಿವ್ ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು, ಎಸ್ ಆರ್ ನೋ ಕ್ವಶನ್ಸ್ ಹೇಗೆ ಮಾಡಬೇಕು, WH ಕ್ವಶನ್ಸ್ ಹೇಗೆ ಮಾಡಬೇಕು, ಅಂಡ್ ಫೈನಲಿ ಕೊನೆಯದಾಗಿ ಈ ಟೆನ್ಸ್ ಯಾವಾಗ ಎಲ್ಲಿ ಹೇಗೆ ಬಳಸಬೇಕು ಅದನ್ನು ಕೂಡ ಕಲಿತಾ ಹೋಗೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಪಾಸ್ಟ್ ಸಿಂಪಲ್ ಟೆನ್ಸ್ ಇನ್ನ ತುಂಬಾ ಜನ ಕ್ಲಾಸ್ ನ ನೋಟ್ಸ್ ಅನ್ನ ಕೇಳ್ತಾರೆ. ಈಗಲೇ ಕ್ವಿಕ್ ಆಗಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನೋಟ್ಸ್ ಗಾಗಿ ಇದೇ ನಿಮಗಾಗಿ ಇಂಗ್ಲಿಷ್ ವಿತ್ ಹುಸೇನ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್. ಸೊ ಇದನ್ನ ಸ್ಕ್ಯಾನ್ ಮಾಡಿ ಜಾಯ್ನ್ ಆಗ್ಬೋದು. ಲಿಂಕ್ ಕೆಳಗಡೆ ಕೂಡ ಕೊಟ್ಟಿದ್ದೀನಿ, ಅಲ್ಲಿಂದ ಜಾಯ್ನ್ ಆಗಿ ಕ್ಲಾಸ್ ನ ನಂತರ ನಿಮಗೆ ಇದರ PDF ಫ್ರೀ ಆಗಿ ಸಿಗುತ್ತೆ. ಇನ್ನ ಇದು ನಮ್ಮ ಗೂಗಲ್ ಮ್ಯಾಪ್ ರೀ. ಸೊ ಅಂದ್ರೆ ನಮ್ಮ ಅಲ್ಟಿಮೇಟ್ ಗೋಲ್ ಇರುತ್ತೆ, ಇಲ್ಲಿ ರೀಚ್ ಆಗ್ಬೇಕು, ಈ ಟೆನ್ಸ್ ಹೇಗ್ ಬಳಸಬೇಕು, ಹೇಗ್ ವಾಕ್ಯ ಮಾಡಬೇಕು, ಅದು ನಮ್ಮ ಅಲ್ಟಿಮೇಟ್ ಗೋಲ್ ಅಂಡ್ ಗುರಿ. ಅದನ್ನ ರೀಚ್ ಆಗ್ಲಿಕ್ಕೆ ಇಲ್ಲಿದೆ ಗೂಗಲ್ ಮ್ಯಾಪ್. ಸೊ ನೀವು ಗೂಗಲ್ ಮ್ಯಾಪ್ ಯಾಕೆ ಯೂಸ್ ಮಾಡ್ತೀರಾ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ಆ ಪ್ಲೇಸ್ ಲೊಕೇಶನ್ ಎಲ್ಲಿದೆ ಅಂತ ಹೇಳಿ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀರಾ. ಎಲ್ಲೂ ನೀವೇನಾಗೋದಿಲ್ಲ, ಡಿವಿಯೇಟ್ ಆಗೋದಿಲ್ಲ, ಡಿಸ್ಟ್ರಾಕ್ಟ್ ಆಗೋದಿಲ್ಲ, ಟೈಮ್ ವೇಸ್ಟ್ ಆಗೋದಿಲ್ಲ, ಫಾಸ್ಟ್ ಆಗಿ ಅತಿ ಕಡಿಮೆ ಸಮಯದಲ್ಲಿ ರೀಚ್ ಆಗ್ತೀರಾ. ಅಂಡ್ ಅದೇ ರೀತಿ ನಿಮ್ಗೆ ಇಂಗ್ಲಿಷ್ ನಲ್ಲಿ ಪಾಸ್ಟ್ ಸಿಂಪಲ್ ಟೆನ್ಸ್ ಬರೋದಿಲ್ಲ ಅಂದ್ರೆ ಇಲ್ಲಿದೆ ನಿಮ್ಮ ರೋಡ್ ಮ್ಯಾಪ್. ಇದು ನಿಮ್ಗೆ ತಿಳಿಸುತ್ತೆ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ಮೊದಲು ಪಾಸಿಟಿವ್ ವಾಕ್ಯ ಮಾಡೋದನ್ನ ಕಲಿಸ್ತೀನಿ ನಾನು ನಿಮ್ಗೆ, ದೆನ್ ನೆಗೆಟಿವ್ ವಾಕ್ಯ ಮಾಡೋದು, ಅಂಡ್ ಮೂರನೇದಾಗಿ ಇದರಲ್ಲಿ 4 ಕ್ವಶನ್ಸ್ ನಾವು ಮಾಡಬೇಕು. ಆ ಕ್ವಶನ್ಸ್ ಮಾಡೋದನ್ನ ಅಂಡ್ ಕೊನೆಯದಾಗಿ ಈ ಟೆನ್ಸ್ ಯಾವಾಗ ಹೇಗ್ ಬಳಸಬೇಕು, ಏನ್ ಅರ್ಥ ಕೊಡುತ್ತೆ ಅದನ್ನ ಕಲಿಯೋಣ. ಸೊ ಹಾಗಾದ್ರೆ ಪಾಸಿಟಿವ್ ವಾಕ್ಯಗಳನ್ನ ನೋಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಪಾಸಿಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು, ಸಿಂಪಲ್ ಆಗಿ ಒಂದು ಸ್ಟ್ರಕ್ಚರ್ ಅನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಪಾಸಿಟಿವ್ ವಾಕ್ಯ ಮಾಡುವಾಗ ಮೊದಲು ಸಬ್ಜೆಕ್ಟ್, ಅದರ ನಂತರ ವರ್ಬ್ ನ V2 ಫಾರ್ಮ್, ಕೊನೆಯಲ್ಲಿ ಆಬ್ಜೆಕ್ಟ್ ಅನ್ನ ನಾವು ಬಳಸ್ತೀವಿ. ಸಬ್ಜೆಕ್ಟ್ ಅಂದ್ರೆ ಏನು ಅದು ಆಲ್ರೆಡಿ ಗೊತ್ತಿದೆ, ಬಹಳ ಈಟಿನೇ. ಸಬ್ಜೆಕ್ಟ್ ಅಂದ್ರೆ ಡೂವರ್, ಕೆಲಸ ಮಾಡುವಂತ ವ್ಯಕ್ತಿ ಅಥವಾ ವಸ್ತು. ಇಂಗ್ಲಿಷ್ ನ ಯಾವುದೇ ವಾಕ್ಯ ತಗೊಳ್ಳಿ, ನಾವಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನಲ್ಲಿ ವಾಕ್ಯವನ್ನ ಬರಿಬೇಕಾಗುತ್ತೆ, ಮಾಡ್ಬೇಕಾಗುತ್ತೆ. ಸೊ ಅದರಲ್ಲಿ ಸಬ್ಜೆಕ್ಟ್ ಇದೆ, ಅದರ ನಂತರ ವರ್ಬ್ ನ ಸೆಕೆಂಡ್ ಫಾರ್ಮ್, ಮೊದಲನೇ ಕ್ಲಾಸ್ ಅಲ್ಲಿ ಕಲಿಸಿದ್ದೆ ವರ್ಬ್ ನ V1 V2 V3 ಫಾರ್ಮ್, ಹೌದು ಅಲ್ವೋ? ಅದರಲ್ಲಿ ಎರಡನೆಯ ಫಾರ್ಮ್. ಸೊ ಟೋಟಲ್ ಆಗಿ 12 ಟೆನ್ಸ್ ಗಳು ಇವೆಲ್ಲ. ಆ 12 ಟೆನ್ಸ್ ಗಳಲ್ಲಿ ನಾವು ನೋಡಿದಾಗ ಕೇವಲ ಪಾಸ್ಟ್ ಸಿಂಪಲ್ ಟೆನ್ಸ್ ನಲ್ಲಿ ಮಾತ್ರ ವರ್ಬ್ ನ V2 ಫಾರ್ಮ್ ಬಳಸ್ತೀವಿ. ಮತ್ತೆಲ್ಲಿಯೂ ಕೂಡ ವರ್ಬ್ ನ ಸೆಕೆಂಡ್ ಫಾರ್ಮ್ V2 ಫಾರ್ಮ್ ಯೂಸ್ ಆಗೋದಿಲ್ಲ. ಸಬ್ಜೆಕ್ಟ್ V2 ಅಂಡ್ ಕೊನೆಯಲ್ಲಿ ಆಬ್ಜೆಕ್ಟ್ ಅನ್ನ ನಾವು ಏನ್ ಮಾಡ್ತೀವಿ, ಬರಿತೀವಿ. ಆಬ್ಜೆಕ್ಟ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ವ್ಯಕ್ತಿ ಹೆಸರು, ಯಾವ್ದು ಸ್ಥಳದ ಹೆಸರು ಆಗಿರ್ಬೋದು, ಯಾವ್ದೋ ಪ್ರೊನೌನ್ ಕೂಡ ಅದನ್ನ ನಾವಲ್ಲಿ ಬರಿಬಹುದು. ಎಕ್ಸಾಂಪಲ್ಸ್ ನೋಡ್ತಾ ಹೋದ ಹಾಗೆ ನಿಮಗೆ ಗೊತ್ತಾಗುತ್ತೆ. ಮೊದಲನೇ ಎಕ್ಸಾಂಪಲ್ ನೋಡಿ, I ate food ಅಂತ ಇದೆ. ಸೊ ಇಲ್ಲಿ I ಅನ್ನುವಂಥದ್ದು ಸಬ್ಜೆಕ್ಟ್, ಏಟ್ ಅನ್ನುವಂಥದ್ದು ವರ್ಬ್ ನ V2 ಫಾರ್ಮ್ ಅಂಡ್ ಫುಡ್ ಅನ್ನುವಂಥದ್ದು ಆಬ್ಜೆಕ್ಟ್. ಈಟ್ ಅನ್ನುವಂಥದ್ದು ಏನಿದೆಯಲ್ಲ ರೀ, ಇದು ವರ್ಬ್ ನ ಮೊದಲನೇ ಫಾರ್ಮ್, ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಏಟ್. ಸೊ ನಾವಿಲ್ಲಿ ಏನ್ ಬಳಸಬೇಕು, ಏಟ್ ಬಳಸಬೇಕು. ಯಾವ ಟೆನ್ಸ್ ಅಲ್ಲಿ, ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ. ಎರಡನೇ ಎಕ್ಸಾಂಪಲ್ ನೋಡಿ, ವಿ ಪ್ಲೇಡ್ ಕ್ರಿಕೆಟ್. ಸೊ ವಿ ಸಬ್ಜೆಕ್ಟ್
ಪ್ಲೇಡ್ ಅನ್ನೋದು ವರ್ಬ್ ನ ಸೆಕೆಂಡ್ ಫಾರ್ಮ್, ಕ್ರಿಕೆಟ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಯು ರೆಡ್ ಅ ಬುಕ್, ಸೊ ಯು ರೀಡ್ ರೆಡ್. ಸೊ ರೀಡ್ ಅನ್ನುವಂತಹ ವರ್ಬ್ ನೋಡಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವರ್ಬ್ ಇಂಗ್ಲಿಷ್ ನಲ್ಲಿ. ಇದರ ಮೊದಲನೇ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್, ಮೂರು ಫಾರ್ಮ್ಸ್ ಗಳು ಸೇಮ್ ಇರುತ್ತೆ. ಬಟ್ ಟ್ವಿಸ್ಟ್ ಏನಂದ್ರೆ ಉಚ್ಚಾರ ಮಾಡುವಾಗ ಪ್ರೊನೌನ್ಸಿಯೇಷನ್ ಮಾಡುವಾಗ ಸ್ವಲ್ಪ ಡಿಫರೆನ್ಸ್ ಬರುತ್ತೆ. ಯಾವ ರೀತಿ ಅಂದ್ರೆ V1 ಇದ್ದಾಗ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ರೀಡ್ ಅಂತ ಹೇಳ್ತೀವಿ. ಅದೇ V2 V3 ಆಗಿ ಬಳಕೆ ಆದಾಗ ರೆಡ್ ಅಂತ ಉಚ್ಚಾರ ಮಾಡ್ತೀವಿ. ಯಾವ ರೀತಿ ಕೆಂಪು ಬಣ್ಣಕ್ಕೆ ಇಂಗ್ಲಿಷ್ ಅಲ್ಲಿ ರೆಡ್ ಅಂತೇವಲ್ಲ ಆ ರೀತಿ. ಸೊ ಇಲ್ಲಿ V2 ಇದು ಯಾಕೆಂದ್ರೆ ಪಾಸ್ಟ್ ಸಿಂಪಲ್ ಅಲ್ಲಿ V2 ಬಳಸ್ತೀವಿ. ಯು ರೆಡ್ ಅ ಬುಕ್, ನೀನು ಒಂದು ಪುಸ್ತಕವನ್ನ ಓದಿದೆ. ಐ ಏಟ್ ಫುಡ್ ಅಂದ್ರೆ ನಾನು ಫುಡ್ ತಿಂದೆ. ವಿ ಪ್ಲೇಡ್ ಕ್ರಿಕೆಟ್ ಅಂದ್ರೆ ನಾವು ಕ್ರಿಕೆಟ್ ಆಡಿದ್ವಿ. ಹಿ ಡ್ರ್ಯಾಂಕ್ ಮಿಲ್ಕ್ ಅಂದ್ರೆ ಅವನು ಮಿಲ್ಕ್ ಕುಡ್ದ, ಚಹಾ ಕುಡಿಲಿಲ್ಲ ಅವನು ಮಿಲ್ಕ್ ಕುಡ್ದ. ಸೊ ಡ್ರಿಂಕ್ ನ V2 ಫಾರ್ಮ್ ಡ್ರ್ಯಾಂಕ್ ಇದೆ, ಹಿ ಡ್ರ್ಯಾಂಕ್ ಮಿಲ್ಕ್. ಐದನೇದಾಗಿ ದೇ ವಾಚ್ಡ್ ಟಿವಿ, ಅವರು ಟಿವಿ ನೋಡಿದರು. ಈ ರೀತಿ ನಾವೇನ್ ಮಾಡ್ತೀವಿ, ಪಾಸಿಟಿವ್ ವಾಕ್ಯಗಳನ್ನ ಮಾಡ್ತೀವಿ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ. ಸೊ ಈಗ ನಾವು ಮುಂದೆ ಹೋಗೋಣ. ಇದು ನಮ್ದು ಕಂಪ್ಲೀಟ್ ಆಯ್ತು ರೋಡ್ ಮ್ಯಾಪ್ ನಲ್ಲಿ, ಹೌದಾ? ಇದನ್ನ ಫಿನಿಶ್ ಮಾಡಿದೀವಿ. ಸೊ ಈಗ ಸೆಕೆಂಡ್ ಬಂದು ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡ್ಬೇಕು, ಸೊ ಬನ್ನಿ ಅದನ್ನ ನೋಡೋಣ. ಅಂಡ್ ಅದಕ್ಕಿಂತ ಮುಂಚಿತವಾಗಿ ನೀವು ಇಂಗ್ಲಿಷ್ ನಲ್ಲಿ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ, ಇಂಗ್ಲಿಷ್ ಅನ್ನ ನೀವು ಫಾಸ್ಟ್ ಆಗಿ ನನ್ನ ಜೊತೆಯಲ್ಲಿ ಕಲಿಬೇಕಂದ್ರೆ ಸೊ ನೀವು ಜಾಯಿನ್ ಆಗಬಹುದು ಈ ನನ್ನ ಒಂದು ಕಂಪ್ಲೀಟ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ನ ಕೋರ್ಸ್ ಎಲ್ಲಿದ್ರೆ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ ಹೇಳಿ. ಇದರಲ್ಲಿ 0 ಇಂದ ಅಡ್ವಾನ್ಸ್ ಲೆವೆಲ್ ವರೆಗೆ ನಾನು ನಿಮಗೆ ಇಂಗ್ಲಿಷ್ ಅನ್ನ ಕಲಿಸ್ತೀನಿ. 0 ಇಂದ ಅಡ್ವಾನ್ಸ್ ವರೆಗೆ ಇದರಲ್ಲಿ ಅಂದ್ರೆ ಪ್ರಾಕ್ಟೀಸ್ ಬಹಳ ಇರುತ್ತೆ, ಬಹಳ ಸ್ಟ್ರಕ್ಚರ್ಡ್ ಆಗಿರುತ್ತೆ ಕ್ಲಾಸಸ್ಗಳು. ಅಂಡ್ ಕೇವಲ 30 ಅವರ್ಸ್ ಅಲ್ಲಿ ಕಲಿತೀರಾ. ನೋಟ್ಸ್, ಟೆಸ್ಟ್, ಅಸೈನ್ಮೆಂಟ್ಸ್ ಗಳು ಇರುತ್ತೆ. ಬಹಳ ಡೌಟ್ಸ್ ಇರುತ್ತೆ. ಎಷ್ಟೋ ಜನ ಇಂಗ್ಲಿಷ್ ಕಲಿಯೋರಿಗೆ ನಿಮ್ಮ ಎಲ್ಲಾ ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಡೌಟ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಲೈವ್ ಕ್ಲಾಸಸ್ ಇರುತ್ತೆ ಅಂಡ್ ಗ್ರೂಪ್ಸ್ ಗಳು ಇರುತ್ತೆ. ಅಂಡ್ ಕೋರ್ಸ್ ನ ವ್ಯಾಲಿಡಿಟಿ 6 ಮಂತ್ಸ್, ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ. ಅದಕ್ಕೆ 0 ನಿಂದ ಹೀರೋ ವರೆಗೆ ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್ ಇರುತ್ತೆ. ಸೊ ಜಾಯಿನ್ ನೀವು ಆಗಬಹುದು ಫಾಸ್ಟ್ ಆಗಿ ಕಲಿಬೇಕಂದ್ರೆ. ಸೊ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಈ ಒಂದು ಕೋರ್ಸ್ ನಿಮ್ಗೆ ಸಿಗುತ್ತೆ. ಏನಾದ್ರು ಡೌಟ್ಸ್ ಇದ್ರೆ, ಕ್ವೈರೀಸ್ ಇದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಶನ್ ವಿತ್ ಡೆಮೋ ಕ್ಲಾಸ್ ಎಲ್ಲ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಬನ್ನಿ ನಾವು ಎಲ್ಲಿಂದ ಹೋಗ್ತಾ ಇದ್ವಿ, ಸೊ ಇಲ್ಲಿಗೆ ಇದ್ವಿ ನಾವು, ರೈಟ್? ಸೊ ಪಾಸಿಟಿವ್ ವಾಕ್ಯ ಮುಗೀತು. ಈಗ ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು ಅದನ್ನ ನಾವಿಲ್ಲಿ ನೋಡೋಣ. ನೆಗೆಟಿವ್ ವಾಕ್ಯವನ್ನ ಯಾವ ರೀತಿ ಮಾಡಬೇಕು. ಎಸ್, ಒಂದ್ ಸ್ಟೆಪ್ ಬಹಳನೇ ಮುಂದೆ ಬಂದ್ವಿ ನಾವು, ಹೌದಲ್ವಾ? ಹಾ, ರೈಟ್. ಪಾಸಿಟಿವ್ ವಾಕ್ಯ ಇಲ್ಲಿದೆ, ನೆಗೆಟಿವ್ ವಾಕ್ಯ ಮಾಡಬೇಕು. ಸೊ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಪಾಸಿಟಿವ್ ವಾಕ್ಯ ಮೊದಲು ಪರ್ಫೆಕ್ಟ್ ಆಗಿ ಬರಬೇಕು, ಅದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿವೆ ಪಾಸಿಟಿವ್ ವಾಕ್ಯಗಳು. ಸೊ ಈಗ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಬಳಸಬೇಕಾಗುತ್ತೆ ರೀ. ಪಾಸಿಟಿವ್ ವಾಕ್ಯದಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇರಲಿಲ್ಲ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಪಾಸಿಟಿವ್ ವಾಕ್ಯ ಇಲ್ಲಿತ್ತಲ್ಲ, ಈ ಪಾಸಿಟಿವ್ ವಾಕ್ಯದಲ್ಲಿ ಏನಾದ್ರೂ ಹೆಲ್ಪಿಂಗ್ ವರ್ಬ್ ಇತ್ತಾ? ಇಲ್ಲ. ಸಬ್ಜೆಕ್ಟ್ V2 ಆಬ್ಜೆಕ್ಟ್ ಇತ್ತು. ಬಟ್ ನೆಗೆಟಿವ್ ವಾಕ್ಯ ಮಾಡುವಾಗ ಏನಾಗುತ್ತೆ, ಸೊ ನಾವು ಅಲ್ಲಿ ಬಳಸಬೇಕಾಗುತ್ತೆ ಡಿಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ. ಇದು ಫಸ್ಟ್ ಪಾಯಿಂಟ್. ಈಗ ಡಿಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಎಲ್ಲೆಲ್ಲಿ ಬಳಸಬೇಕಂದ್ರೆ, ಡಿಡ್ ಅನ್ನೋದನ್ನ ಎಲ್ಲಾ ಸಬ್ಜೆಕ್ಟ್, ಎಲ್ಲಾ ಪ್ರೊನೌನ್, ಎಲ್ಲಾ ನೌನ್ಸ್ ಗಳ ಜೊತೆಲಿ, ಅಂದ್ರೆ ಅದು ಏಕವಚನ ಆಗಿರ್ಲಿ, ಬಹುವಚನ ಆಗಿರ್ಲಿ, ಸಿಂಗ್ಯುಲರ್, ಪ್ಲೂರಲ್ ಏನು ಮ್ಯಾಟರ್ ಆಗೋದಿಲ್ಲ. ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ ಎಲ್ಲದರ ಜೊತೆ ನಾವು ಡಿಡ್ ಅನ್ನ ಬಳಸಬಹುದು. ಯಾವಾಗ? ನೆಗೆಟಿವ್ ವಾಕ್ಯ ಮಾಡುವಾಗ. ಸೊ ಐ ಡಿಡ್ ಅಂತ ಇದು ಆಗುತ್ತೆ. ವಿ ಡಿಡ್ ಅಂತ ನಾವು ಇಲ್ಲಿ ವಾಕ್ಯ ಮಾಡ್ತೇವಿ. ಸೊ ಯು ಡಿಡ್, ಸೊ ಇಲ್ಲಿ he did, she did, it did, and then they did. ಸೊ ಎಲ್ಲದರ ಜೊತೆಲಿ ನಾವು ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಪಾಸ್ಟ್ ಸಿಂಪಲ್ ಟೆನ್ಸ್ ನಲ್ಲಿ ಬಳಸ್ತೀವಿ. ಸೊ ಇನ್ನ ಒಂದು ಪಾಯಿಂಟ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟ್ ಎಷ್ಟು ಬೇಗನೆ, ಎಷ್ಟು ಸರಿಯಾಗಿ ಕೇಳಿಸ್ಕೊಳ್ತೀರೋ, ಅರ್ಥ ಮಾಡ್ಕೊತೀರೋ, ಅಷ್ಟು ಮಿಸ್ಟೇಕ್ಸ್ ಅನ್ನ ಕಡಿಮೆ ಮಾಡ್ತೀರಾ, ಅಷ್ಟು ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿತೀರಾ. ಪಾಸ್ಟ್ ಸಿಂಪಲ್ ಟೆನ್ಸ್ ನಲ್ಲಿ ಕೇವಲ ಪಾಸಿಟಿವ್ ವಾಕ್ಯ ಮಾಡುವಾಗ ವರ್ಬ್ ನ V2 ಫಾರ್ಮ್ ಯೂಸ್ ಆಗುತ್ತೆ. ಇನ್ನ ಇದನ್ನ ಬಿಟ್ಟು ಇದರ ಜೊತೆಯಲ್ಲಿ ಈ ಟೆನ್ಸ್ ಅಲ್ಲಿ ನೆಗೆಟಿವ್ ವಾಕ್ಯ ಮಾಡುವಾಗ, ಪ್ರಶ್ನೆಗಳನ್ನ ಮಾಡುವಾಗ ಎಲ್ಲ ಕಡೆ ಏನಾಗುತ್ತೆ, V1 ಯೂಸ್ ಆಗುತ್ತೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂಡ್ ಟ್ರಿಕಿ ಇದೆ. ಕೇವಲ ಪಾಸಿಟಿವ್ ವಾಕ್ಯ ಮಾಡುವಾಗ V2 ವರ್ಬ್ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ, ಅಲ್ಲಿ ಬಿಟ್ಟು ಪ್ರಶ್ನೆ ಮಾಡುವಾಗ, ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡುವಾಗ ಎಲ್ಲ ಕಡೆ V1 ವರ್ಬ್ ಯೂಸ್ ಆಗುತ್ತೆ. ಸೊ ಇಲ್ಲಿ ನೀವು ಅದನ್ನ ನೋಡ್ತೀರಾ ಎಕ್ಸಾಂಪಲ್ಸ್ ಗಳಲ್ಲಿ, ರೈಟ್? ಸೊ ಈಗ ಡಿಡ್ ಅನ್ನ ನಾವು ಬಳಸಲೇಬೇಕು. ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಡಿಡ್ ಬಳಸಬೇಕು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಸೊ ಈಗ ಯಾವ ರೀತಿ ಡಿಡ್ ಮಾಡಬೇಕು? ಸೊ ಮೊದಲನೇ ವಾಕ್ಯ ನೋಡಿ, ರೈಟ್? ಸೊ ಈಗ ಐ ಜೊತೆ ಡಿಡ್ ಬಳಸಬೇಕು. ಸೊ ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ನ ನಂತರ ನಾಟ್ ಬಳಸಬೇಕು ನೆಗೆಟಿವ್ ವಾಕ್ಯ. ಐ ಡಿಡ್ ನಾಟ್. ಸೊ ನಾನು ಹೇಳಿದೆ ಕೇವಲ
ಈ ಪಾಸಿಟಿವ್ ವಾಕ್ಯ ಮಾಡುವಾಗ ಮಾತ್ರ V2 ವರ್ಬ್ ಇರುತ್ತೆ. ಅಂಡ್ ಇಲ್ಲಿ ನೀವು ನೆಗೆಟಿವ್ ವಾಕ್ಯ ಮಾಡುವಾಗ ಅಥವಾ ಪ್ರಶ್ನೆಗಳನ್ನ ಮಾಡುವಾಗ ವರ್ಬ್ ನ V1 ಫಾರ್ಮ್ ಅನ್ನ ಬಳಸ್ತೀವಿ. V1 ಫಾರ್ಮ್ ಅನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಬಳಸ್ತೀವಿ. ಸೊ ಹಾಗಾದ್ರೆ ಈಗ ಏಟ್ ಅಂತ ಇದೆಯಲ್ಲ ಅದೇನಾಗುತ್ತೆ, ಅದರ V1 ಫಾರ್ಮ್ ಈಟ್ ಆಗುತ್ತೆ. ಐ ಡಿಡ್ ನಾಟ್ ಈಟ್ ಫುಡ್. ನಾನು ಫುಡ್ ತಿನ್ಲಿಲ್ಲ, ನಾನು ಊಟ ಮಾಡ್ಲಿಲ್ಲ. ವಿ ಪ್ಲೇಡ್ ಕ್ರಿಕೆಟ್ ಅಂತ ಇದೆ. ಸೊ ಈಗ ನೀವು ನೆಗೆಟಿವ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೆ ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಬೇಕು. ವಿ ಡಿಡ್, ನೆಗೆಟಿವ್ ಗೆ ನಾಟ್ ಸೇರಿಸಿ ವಿ ಡಿಡ್ ನಾಟ್. ಪ್ಲೇಡ್ ಅಂತ ಇಲ್ಲಿ ಇದೆ, ವರ್ಬ್ ನ V2 ಫಾರ್ಮ್, ಅದರ V1 ಫಾರ್ಮ್ ಮೊದಲನೇ ಫಾರ್ಮ್ ಅಷ್ಟೇ ಬಳಸಬೇಕು. ವಿ ಡಿಡ್ ನಾಟ್ ಪ್ಲೇ ಕ್ರಿಕೆಟ್. ಸೊ ಗೊತ್ತಾಗ್ತಾ ಇದೆಯಾ ಡಿಫರೆನ್ಸ್? ಪಾಸಿಟಿವ್ ವಾಕ್ಯ ಮಾಡುವಾಗ ಮಾತ್ರ ಏನ್ ಬಳಸಬೇಕು, V2 ಬಳಸಬೇಕು ಪಾಸ್ಟ್ ಸಿಂಪಲ್ ಅಲ್ಲಿ. ಯಾಕಂದ್ರೆ 10 ಸಲ ನಾನು ಹೇಳಿದ್ರು ಕೂಡ ನೀವು ತಪ್ಪು ಮಾಡ್ತೀರಾ ನಾಳೆ ವಾಕ್ಯ ಮಾಡುವಾಗ, ಅದಕ್ಕೆ ಹೇಳ್ತಾ ಇರೋದು. ಪಾಸಿಟಿವ್ ವಾಕ್ಯದಲ್ಲಿ ಮಾತ್ರ V2, ಅದನ್ನು ಬಿಟ್ಟು ನೆಗೆಟಿವ್, ಪ್ರಶ್ನೆ ಎಲ್ಲ ಮಾಡುವಾಗ V1 ಫಾರ್ಮೇ ನಾವು ಇದರಲ್ಲಿ ಬಳಸ್ತೀವಿ. ಇನ್ನೊಂದು ಲಾಸ್ಟ್ ಮೂರನೇ ವಾಕ್ಯ ನಾನು ಬರೋದ್ ತೋರಿಸ್ತೀನಿ. ಉಳಿದಿರುವಂತ 4-5 ನೀವು ಬರಿಬೇಕು, ಅದು ನಿಮ್ಮ ಪ್ರಾಕ್ಟೀಸ್ ಆಗುತ್ತೆ. ಬುಕ್ ಅಂಡ್ ಪೆನ್ ತೆಗೆದುಕೊಂಡು ಕುತ್ಕೊಳ್ಳಿ. ಯಾಕೆಂದ್ರೆ ಇದು ಯಾವುದೇ ಮೂವಿ ಅಲ್ಲ, ಇದು ಯಾವುದೇ ಟಿಪ್ಸ್ ನ ವಿಡಿಯೋ ಅಲ್ಲ, ಇದು ಒಂದು ಕ್ಲಾಸ್. ಇಲ್ಲಿ ನೀವು ಕಲೀಲಿಕ್ಕೆ ಬಂದಿದ್ದೀರಾ ಇಂಗ್ಲಿಷ್. ಬುಕ್ ಪೆನ್ ಇಲ್ಲದೆ ಹೇಗೆ ಕಲಿತೀರಾ, ರೈಟ್? ಸೊ ಯು ರೆಡ್ ಅ ಬುಕ್ ಅಂತ ಇದೆ. ಸೊ ಯು ಅನ್ನುವಂಥದ್ದು ಸಬ್ಜೆಕ್ಟ್, ಡಿಡ್ ಹೆಲ್ಪಿಂಗ್ ವರ್ಬ್, ನಾಟ್. ಈಗ ರೀಡ್, ಸೊ ಇದರ V1 ಫಾರ್ಮ್ ಸೇಮ್ ಇರುತ್ತೆ. ಯು ಡಿಡ್ ನಾಟ್ ರೀಡ್ ಅ ಬುಕ್. ಸೊ ರೀಡ್ ಅನ್ನುವಂತಹ ಒಂದು ವರ್ಬ್ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಇಂಗ್ಲಿಷ್ ಅಲ್ಲಿ. ಅದರ V1, V2, V3 ಸೇಮ್ ಇರುತ್ತೆ. ಸೊ V1 ಕೂಡ ಸೇಮ್, V2 ಕೂಡ ಸೇಮ್. ಸೊ ಓದುವಾಗ ಡಿಫರೆನ್ಸ್ ಆಗುತ್ತೆ. ಏನು, V2 ಇದ್ದಾಗ ರೆಡ್ ಅಂತೇವಿ, ಯು ರೆಡ್ ಅ ಬುಕ್. V1 ಇದ್ದಾಗ ರೀಡ್ ಅಂತೇವಿ, ಯು ಡಿಡ್ ನಾಟ್ ರೀಡ್ ಅ ಬುಕ್. ಇನ್ನು ನಾನು 4-5 ನಂಬರ್ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದರ ಅರ್ಥ ಏನು, ಇದನ್ನ ನೀವು ಬರಿಬೇಕು ಅಂತ ಅರ್ಥ. ಸಿಂಪಲ್ ಇದೆಯಾ? ನೆಗೆಟಿವ್ ವಾಕ್ಯ ಮಾಡೋದು ಸಿಂಪಲ್. ಡಿಡ್ ಹೆಲ್ಪಿಂಗ್ ವರ್ಬ್ ಸೇರಿಸಬೇಕು, ನಾಟ್ ಅನ್ನುವಂತಹ ನೆಗೆಟಿವ್ ಪದ ನಾವೀಗ ಸೇರಿಸಬೇಕು. ಪಾಸಿಟಿವ್ ಆಯ್ತು, ನೆಗೆಟಿವ್ ಆಯ್ತು. ಈಗ ನಮ್ಮ ಮೂರನೆಯ ಸ್ಟೆಪ್. ಸೊ ಮೂರನೆಯ ಸ್ಟೆಪ್ ನಲ್ಲಿ ಏನಿವೆ, 4 ಪ್ರಶ್ನೆಗಳನ್ನ ಮಾಡ್ಬೇಕು, ಹೌದಾ? ಸೊ ಇಲ್ಲಿ ಬರುತ್ತೆ ಮೊದಲು ಎಸ್ ಆರ್ ನೋ ಕ್ವಶನ್ಸ್ ಗಳು ಅಂತ ಹೇಳಿ, ಎಸ್ ಆರ್ ನೋ ಕ್ವಶನ್ಸ್ ಮಾಡಬೇಕು. ಅದರ ನಂತರ WH ಕ್ವಶನ್ಸ್ ಗಳನ್ನ ಮಾಡಬೇಕು. ಸೊ ಎಸ್ ಆರ್ ನೋ ಕ್ವಶನ್ಸ್ ಅಲ್ಲಿ ಪಾಸಿಟಿವ್ WH ಕ್ವಶನ್ಸ್ ಬರ್ತವೆ, ನೆಗೆಟಿವ್ WH ಕ್ವಶನ್ಸ್, ಅಂಡ್ ದೆನ್ WH ನಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್. ಎಸ್ ಆರ್ ನೋ WH ಎರಡರಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್ ಪ್ರಶ್ನೆಗಳು ಅಂತ ಬರ್ತವೆ. 4 ಪ್ರಶ್ನೆ ನಾವೀಗ ಮೂರನೆಯ ಸ್ಟೆಪ್ ನಲ್ಲಿ ಮಾಡಬೇಕು. ಸೊ ಬನ್ನಿ ಹಾಗಾದ್ರೆ ನೋಡೋಣ. ನೆಗೆಟಿವ್ ವಾಕ್ಯ ಮಾಡಿದ್ರಲ್ಲ, ಈಗ ಜಸ್ಟ್ ಕಲ್ತಿದ್ದೇವಲ್ಲ, ಅದನ್ನ ಇಲ್ಲಿ ಬರ್ಕೊಂಡಿದ್ದೇನೆ, ರೆಡಿ ಇವೆ. ಸೊ ಅದನ್ನೇ ನೋಡ್ಕೊಂಡು ಇದರಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಅಂದ್ರೆ ಇದು ಬಹಳ ಈಸಿ. ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ನಾವು ಮಾಡಬೇಕು. ಸೊ ಪಾಸಿಟಿವ್ ಕ್ವಶನ್ ಅಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದರಲ್ಲಿ ನಾಟ್ ಅನ್ನೋದು ಬಳಸೋ ಹಾಗಿಲ್ಲ. ಯಾಕೆಂದ್ರೆ ಅದು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ಸೊ ಹಾಗಾದ್ರೆ ನೆಗೆಟಿವ್ ವಾಕ್ಯದಲ್ಲಿ ಎಲ್ಲೆಲ್ಲಿ ನಾಟ್ ಇದೆಯಲ್ಲ ಅದನ್ನ ನಾಟ್ ನಾವು ತೆಗಿಯೋಣ. ಸೊ ನಾಟ್ ತೆಗೆದ್ವಿ. ಸೊ ಅದರ ನಂತರ ಏನು ಉಳಿದಿದೆಯಲ್ಲ ಆ ವಾಕ್ಯದಲ್ಲಿ ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಹಾಕ್ಬೇಕು ಅಷ್ಟೇ. ಸೊ ಇಲ್ಲಿ ಕೂಡ ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಹಾಕ್ಬೇಕು. ಸೊ ಅಂದಾಗ ರೆಡಿ ಆಗುತ್ತೆ ನಿಮ್ಮ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ಸೊ ಹಾಗಾದ್ರೆ ಬನ್ನಿ ನೋಡೋಣ. ಡಿಡ್ ಅನ್ನೋದನ್ನ ಮೊದಲು ಹಾಕೋಣ, ಡಿಡ್, ರೈಟ್. ಸೊ ಅದರ ನಂತರ ಏನು ಉಳಿತು, ಐ ಉಳಿದಿದೆ. ಡಿಡ್ ತೆಗೆದ್ವಿ, ಈಗ ಡಿಡ್ ಅಲ್ಲಿ ತೆಗೆದುಕೊಂಡಿದೀವಿ, ಐ ಇದೆ. ಸೊ ಡಿಡ್ ಐ. ಈಗ ನಾಟ್ ಅನ್ನೋದು ನಾನು ಸೇರಿಸಬಾರ್ದು ಅಂತ ಹೇಳಿದೆ, ಯಾಕೆಂದ್ರೆ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್, ಹಾಗಾಗಿ ನಾಟ್ ಅನ್ನ ಮೊದಲೇ ತೆಗೆದ್ಬಿಟ್ಟೆ. ಡಿಡ್ ಐ ಈಟ್ ಫುಡ್, ನಾನು ಆಹಾರ ತಿನ್ನ, ನಾನು ಊಟ ಮಾಡಿದ್ದ ಅನ್ನುವಂತಹ ಅರ್ಥ ಕೊಡುತ್ತೆ. ಡಿಡ್ ಐ ಈಟ್ ಫುಡ್, ಮೊದಲನೆಯ ಎಸ್ ಆರ್ ನೋ ಕ್ವಶನ್, ಪಾಸಿಟಿವ್ ಇದು. ದೆನ್ ಇಲ್ಲಿ ಕೂಡ ನಾವೇನ್ ಮಾಡ್ಬೇಕು, ನಾಟ್ ಅನ್ನ ತೆಗಿಬೇಕು, ತೆಗ್ದಿದ್ದೇವಿ. ಇನ್ನ ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ಬರಬೇಕು. ಎಸ್ ಆರ್ ನೋ ಕ್ವಶನ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಯಾವಾಗ್ಲೂ ಮೊದಲು ಬರುತ್ತೆ. ಸೊ ಈಗ ಡಿಡ್ ತೆಗೀರಿ, ಡಿಡ್ ವಿ ಪ್ಲೇ ಕ್ರಿಕೆಟ್, ಡಿಡ್ ವಿ ಪ್ಲೇ ಕ್ರಿಕೆಟ್, ಡಿಡ್ ವಿ ಪ್ಲೇ ಕ್ರಿಕೆಟ್. ಸೊ ಮೂರನೇದು ಕೂಡ ನಾನೇ ಮಾಡಿ ತೋರಿಸ್ತೇನೆ, ಯಾಕಂದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. 2 ಮಾತ್ರ ನಿಮಗೆ ಪ್ರಾಕ್ಟೀಸ್ ಆಗಿ ಕೊಡ್ತಾ ಇದ್ದೀನಿ. ಯು ಡಿಡ್ ನಾಟ್ ರೀಡ್ ಅ ಬುಕ್ ಅಂತ ಇದೆ. ಸೊ ನಾಟ್ ಆದ್ರೂ ಬೇಕಾಗಿಲ್ಲ. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್, ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ತಗೊಳ್ಳೋಣ, ಮೊದಲು ಬರೆಯೋಣ ಡಿಡ್. ಸೊ ಅದ ನಂತರ ಡಿಡ್ ಬಿಟ್ಟು ಯು ರೀಡ್ ಅ ಬುಕ್ ಅಂತ ಉಳಿದಿದೆ, ಅದನ್ನ ಆಸ್ ಇಟ್ ಈಸ್ ಬರೀರಿ. ಡಿಡ್ ಯು ರೀಡ್ ಅ ಬುಕ್, ಡಿಡ್ ಯು ರೀಡ್ ಅ ಬುಕ್, ಫುಲ್ ಸ್ಟಾಪ್. ಇನ್ನ 4-5 ಏನ್ ಮಾಡ್ಬೇಕು, ನೀವು ಮಾಡ್ಬೇಕು. ಇದು ನಿಮ್ಮ ಪ್ರಾಕ್ಟೀಸ್ ಗಾಗಿ ನಿಮ್ಮ ನೋಟ್ ಬುಕ್ ನಲ್ಲಿ ಇದನ್ನ ನೀವು ಬರೀರಿ. ಅರ್ಥ ಆಯ್ತಾ? ಯಾವ ರೀತಿ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡಬೇಕು, ಯಾವುದರ ಸಹಾಯದಿಂದ ಮಾಡ್ತಾ ಇದೀವಿ, ನೆಗೆಟಿವ್ ಸ್ಟೇಟ್ಮೆಂಟ್ ಸೆಂಟೆನ್ಸಸ್ ಗಳ ಸಹಾಯದಿಂದ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡೋದನ್ನ ನಾವು ಏನ್ ಮಾಡಿದ್ವಿ, ಈ ಒಂದು ಟೆನ್ಸ್ ನಲ್ಲಿ ಕಲ್ತಿದ್ದೀವಿ. ಅರ್ಥ ಆಯ್ತು ಇಲ್ವೋ? ಹೇಗೆ ಅನಿಸ್ತಾ ಇದೆ ಕ್ಲಾಸ್ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ, ರೈಟ್? ಸೊ ಇನ್ನ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್,
ಪಾಸಿಟಿವ್ ಇಲ್ಲಿ ಆಯ್ತು. ಸೊ ಈಗ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ನೆಗೆಟಿವ್ ಮಾಡ್ಬೇಕಂದ್ರೆ ಮತ್ತೆ ನಾವು ನೋಡ್ತಾ ಇರೋದಿಲ್ಲಿ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ನೋಡ್ತಾ ಇದೀವಿ. ಇಲ್ಲ, ಸೊ ನಾವು ಬೇಕಂದ್ರೆ ಇದನ್ನು ಕೂಡ ತೆಗೆದುಕೊಂಡು ಮಾಡ್ಬೋದು, ಬಟ್ ಇಲ್ಲಿ ಇನ್ನೂ ಈಸಿ ಆಗುತ್ತೆ. ಬನ್ನಿ ಇದನ್ನ ನೋಡೋಣ. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ನಾವೀಗ ಜಸ್ಟ್ ಇಲ್ಲಿ ಮಾಡಿರುವಂತಹ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಇಲ್ಲಿ ಇವೆ 5 ಕ್ವಶನ್ಸ್ ಗಳು. ಈಗ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡಬೇಕು. ನೆಗೆಟಿವ್ ಕ್ವಶನ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಸೊ ನೆಗೆಟಿವ್ ಮಾಡ್ಬೇಕಂದ್ರೆ ಪಾಸಿಟಿವ್ ನಲ್ಲಿ ನಾಟ್ ಅನ್ನ ಸೇರಿಸ್ತಾ ಹೋಗ್ಬೇಕು ಅಷ್ಟೇ. ಸೊ ಈಗ ಪ್ರಶ್ನೆ ಬರುತ್ತೆ, ನಾಟ್ ಅನ್ನ ಎಲ್ಲಿ ಸೇರಿಸಬೇಕು? ನಾಟ್ ಅನ್ನ ನಾವಿಲ್ಲಿ ಸೇರಿಸಬೇಕಾಗುತ್ತೆ ಐ ನ ನಂತರ. ಡಿಡ್ ಐ ನಾಟ್ ಈಟ್ ಫುಡ್? Did we not play cricket? Did you not read a book? Did he not drink milk? Did Anita not watch TV? ಇಲ್ಲಿ ಫೋಕಸ್ ಮಾಡಿ ಅಬ್ಸರ್ವ್ ಮಾಡಿ ಸರಿಯಾಗಿ ನೋಡಿ ವರ್ಬ್ ನ ಯಾವ ಫಾರ್ಮ್ ಇದೆ. V1 ಮೊದಲನೆಯ ಫಾರ್ಮ್ ಇದೆ. ಕೇವಲ V2 ಬಳಕೆ ಆಗೋದು ಪಾಸಿಟಿವ್ ವಾಕ್ಯಗಳಲ್ಲಿ ಮಾತ್ರ. ಉಳಿದಿರುವಂತಹ ಎಲ್ಲಾ ಪ್ರಶ್ನೆಗಳಲ್ಲಿ ನೆಗೆಟಿವ್ ವಾಕ್ಯಗಳಲ್ಲಿ ಏನ್ ಯೂಸ್ ಆಗುತ್ತೆ? ಸೊ ಅಲ್ಲಿ ಯೂಸ್ ಆಗುತ್ತೆ V1 ಫಾರ್ಮ್. ಈಗ ಮೊದಲನೆಯ ಪ್ರಶ್ನೆ ಮಾಡೋಣ. ಡಿಡ್ ಐ ನಾಟ್ ಈಟ್ ಫುಡ್ ಅಂದ್ರೆ ನಾನು ಊಟ ಮಾಡ್ಲಿಲ್ವಾ ಅನ್ನುವಂತಹ ಅರ್ಥ ಇದು ಕೊಡುತ್ತೆ. ಡಿಡ್ ಐ ನಾಟ್ ಈಟ್ ಫುಡ್? ಡಿಡ್ ಐ ನಾಟ್ ಈಟ್ ಫುಡ್? ಇನ್ನು ಎರಡನೇದಾಗಿ, ಸೊ ಡಿಡ್ ವಿ ಪ್ಲೇ ಕ್ರಿಕೆಟ್ ಅಂತ ಇದೆ. ನಾವು ಕ್ರಿಕೆಟ್ ಆಡ್ಲಿಲ್ವಾ ಅಂತ ಮಾಡ್ಬೇಕಂದ್ರೆ ಡಿಡ್ ವಿ ನಾಟ್ ಪ್ಲೇ ಕ್ರಿಕೆಟ್? ನಾವು ಕ್ರಿಕೆಟ್ ಆಡ್ಲಿಲ್ವಾ? ನಾವು ಆಡಿದೀವಿ, ನೀವಷ್ಟೇ ಆಡಿದೀರಾ? ಡಿಡ್ ವಿ ನಾಟ್ ಪ್ಲೇ ಕ್ರಿಕೆಟ್ ಹೇಳ್ತೇವಲ್ಲ ನಾವು ಕನ್ನಡದಲ್ಲಿ. ಸೊ ಅಲ್ಲಿ ಈ ರೀತಿಯ ನೆಗೆಟಿವ್ ಪ್ರಶ್ನೆಗಳನ್ನ ನಾವು ಬಳಸಬೇಕಾಗುತ್ತೆ. ಡಿಡ್ ವಿ ನಾಟ್ ಪ್ಲೇ ಕ್ರಿಕೆಟ್? ನಾವು ಕ್ರಿಕೆಟ್ ಆಡ್ಲಿಲ್ವಾ? ಸೊ ಈ ರೀತಿ ಉಳಿದಿರುವಂತಹ 3 ಪ್ರಶ್ನೆಗಳನ್ನ ನೀವೇ ಇಲ್ಲಿ ಮಾಡ್ಬೇಕಾಗುತ್ತೆ. 3ನೆಯ ಪ್ರಶ್ನೆ, 4ನೆಯ ಪ್ರಶ್ನೆ, 5ನೆಯ ಪ್ರಶ್ನೆ. ಡಿಡ್ ಯು ನಾಟ್ ರೀಡ್ ಅ ಬುಕ್? ನೀನು ಬುಕ್ ಓದ್ಲಿಲ್ವಾ? ಡಿಡ್ ಹಿ ನಾಟ್ ಡ್ರಿಂಕ್ ಮಿಲ್ಕ್? ಅವನು ಹಾಲ್ ಕುಡಿಲಿಲ್ವಾ? ಡಿಡ್ ಅನಿತಾ ನಾಟ್ ವಾಚ್ ಟಿವಿ? ಅನಿತಾ ಟಿವಿ ನೋಡ್ಲಿಲ್ವಾ ಅಂತ ನಾವಿಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಈ ರೀತಿ ನೆಗೆಟಿವ್ ಪ್ರಶ್ನೆಗಳು ಮೀನಿಂಗ್ ಕೊಡ್ತವೆ. ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಇಲ್ಲಿ ಮಾಡಿದ್ವಿ, ರೈಟ್. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ನಾವು ಇಲ್ಲಿ ಮಾಡೋದನ್ನ ಕಲ್ತಿದ್ವಿ. ಸೊ ಅದನ್ನ ಇಲ್ಲಿ ಬರೆದುಕೊಂಡಿದ್ವಿ. ಸೊ ಈಗ ಮತ್ತೆ ನಮ್ಮ ಹತ್ರ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಇವೆ. ಈಗ ಅದರ ಸಹಾಯದಿಂದ ನಾವೇನ್ ಮಾಡ್ಬೇಕಂದ್ರೆ ನಾವಿಲ್ಲಿ ಮಾಡ್ಬೇಕು ಪಾಸಿಟಿವ್ WH ಕ್ವಶನ್ಸ್ ಗಳನ್ನ ಮಾಡ್ಬೇಕು. ಪಾಸಿಟಿವ್ WH ಕ್ವಶನ್ಸ್ ಅಂದಾಗ ನಿಮ್ಗೆ ಯಾವಾಗ್ಲೂ ಗೊತ್ತಿದೆ, ಅಲ್ಲಿ ಸೇರಿಸಬೇಕಾಗುತ್ತೆ WH ವರ್ಡ್ ಗಳನ್ನ. ವಾಟ್, ವೇರ್, ವೆನ್, ವಿಚ್ ಅವುಗಳನ್ನ ಸೇರಿಸಬೇಕು. ಡಿಡ್ ಐ ಈಟ್ ಫುಡ್ ಅಂತ ಇದೆ. ಸೊ ಈಗ ನಾನು WH ನಾನು ಕೇಳಬೇಕು, ಯಾವಾಗ ನೀನು ಊಟ ಮಾಡಿದೆ ಅಂತ ಹೇಳಿ. ಸೊ ಯಾವಾಗ ಅನ್ಲಿಕ್ಕೆ ನಾನಿಲ್ಲಿ ವೆನ್ ಅನ್ನುವಂತ WH ಸೇರಿಸಿದೆ. ವೆನ್ ಡಿಡ್ ಐ ಈಟ್ ಫುಡ್? ನಾನು ಯಾವಾಗ ಊಟ ಮಾಡಿದೆ. ಡಿಡ್ ವಿ ಪ್ಲೇ ಕ್ರಿಕೆಟ್ ಅಂತ ಇದೆ. ಸೊ ನಾನೀಗ ಪ್ರಶ್ನೆ ಕೇಳಬೇಕು, ನಾವು ಎಲ್ಲಿ ಕ್ರಿಕೆಟ್ ಆಡಿದ್ವಿ? ಎಲ್ಲಿ ಅನ್ಲಿಕ್ಕೆ ವೇರ್ ಡಿಡ್ ವಿ ಪ್ಲೇ ಕ್ರಿಕೆಟ್? ಏನ್ ಮಾಡ್ತಾ ಇದೀವಿ ಇಲ್ಲಿ? ಆಲ್ರೆಡಿ ಇದು ಮಾಡಿರುವಂತಹ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಗೆ WH ವರ್ಡ್ಸ್ ಗಳನ್ನ ಸೇರಿಸ್ತಾ ಹೋಗ್ತಾ ಇದೀವಿ ಇಷ್ಟೇ. ಡಿಡ್ ಯು ರೀಡ್ ಅ ಬುಕ್ ಅಂತ ಇದೆ. ಸೊ ನಾನು ಅದಕ್ಕೆ ಮಾಡಬಹುದು. ಯಾವಾಗ ಅಂತ ಕೇಳ್ಬೇಕಂದ್ರೆ ವೆನ್ ಡಿಡ್ ಯು ರೀಡ್ ಅ ಬುಕ್? ಯಾವಾಗ ನೀನು ಅದನ್ನ ಓದಿ ಮುಗಿಸಿದೀಯಾ? ಯಾವಾಗ ನೀನು ಪುಸ್ತಕವನ್ನ ಓದ್ದೆ? ಕೇಳ್ತೇವಲ್ಲ ಫ್ರೆಂಡ್ಸ್ಗೆ ಎಕ್ಸಾಮ್ ಬಂದಾಗ, ನಾನು ಇನ್ನು ಬುಕ್ ಟಚ್ ಮಾಡಿಲ್ಲ, ನೀನ್ ಯಾವಾಗ ಓದ್ದೆ? ಆ ರೀತಿ ವೆನ್ ಡಿಡ್ ಯು ರೀಡ್ ಅ ಬುಕ್? ಡಿಡ್ ಹಿ ಡ್ರಿಂಕ್ ಮಿಲ್ಕ್? ಸೊ ಅವ್ನು ಯಾಕೆ ಹಾಲು ಕುಡಿದ ಅಂತ ಕೇಳಬೇಕು. 20 ವರ್ಷದವನಾಗಿದ್ದಾನೆ ಆದ್ರೂ ಯಾಕೆ ಹಾಲು ಕುಡ್ದ? ವೈ ಡಿಡ್ ಹಿ ಡ್ರಿಂಕ್ ಅ ಮಿಲ್ಕ್? ದೆನ್ ಡಿಡ್ ಅನಿತಾ ವಾಚ್ ಟಿವಿ? ಅನಿತಾ ಯಾವಾಗ ಟಿವಿ ನೋಡಿದಳು ಅಂತ ಕೇಳಬೇಕು. ಯಾವಾಗ ಅನ್ಲಿಕ್ಕೆ ವೆನ್ ಡಿಡ್ ಅನಿತಾ ವಾಚ್ ಟಿವಿ? ಎಷ್ಟು ಸಿಂಪಲ್ ಆಗಿದೆ. ಜಸ್ಟ್ ನಾವು WH ವರ್ಡ್ ಅನ್ನ ಸೇರಿಸ್ತಾ ಹೋದ್ವಿ. ಸೊ ನಮ್ಮ WH ಪಾಸಿಟಿವ್ ಕ್ವಶನ್ಸ್ ಗಳು ರೆಡಿ ಆಗ್ತಾ ಇವೆ. ಸೊ ಎರಡನ್ನ ನಾನು ಬರೆದು ತೋರಿಸ್ತೇನೆ. ಉಳಿದಿರುವಂತಹ 3 ನಿಮ್ಮ ಕೆಲಸ, ನಿಮ್ಮ ಪ್ರಾಕ್ಟೀಸ್ ಗಾಗಿ. ವೆನ್ ಡಿಡ್ ಐ ಈಟ್ ಫುಡ್? ನಾನು ಯಾವಾಗ, ನೋಡಿ ವೆನ್ ಅನ್ನುವಂತ WH ವರ್ಡ್ ಸೇರಿಸಿದ್ವಿ. ಸೊ ಅದರ ನಂತರ ವೆನ್ ಡಿಡ್ ಐ ಈಟ್ ಫುಡ್? ಡಿಡ್ ಐ ಈಟ್ ಫುಡ್ ಅನ್ನುವಂತ ಪಾಸಿಟಿವ್ ಕ್ವಶನ್ ಮಾರ್ಕ್ ಹಾಕೋದನ್ನ ಮರಿಬೇಡ್ರಿ, ಯಾಕಂದ್ರೆ ಬಹಳ ಜನ ಮರಿತಾರೆ ಬರೆಯುವಾಗ. ವೇರ್ ಡಿಡ್ ವಿ ಪ್ಲೇ ಕ್ರಿಕೆಟ್? ವೇರ್ ಅನ್ನುವಂತ WH ವರ್ಡ್, ಇದರ ಅರ್ಥ ಎಲ್ಲಿ ಅಂತ ಅರ್ಥ. ವೇರ್ ಡಿಡ್ ವಿ ಪ್ಲೇ ಕ್ರಿಕೆಟ್? ನಾವು ಎಲ್ಲಿ ಕ್ರಿಕೆಟ್ ಆಡೋದನ್ನ ಕಲ್ತ್ವಿ. ವೇರ್ ಡಿಡ್ ವಿ ಪ್ಲೇ ಕ್ರಿಕೆಟ್? ಇನ್ನು ಉಳಿದಿರುವಂತಹ 3 ವಾಕ್ಯಗಳನ್ನ ನಿಮ್ಮ ಪ್ರಾಕ್ಟೀಸ್ ಗಾಗಿ ಅದನ್ನ ನಿಮ್ಮ ರಫ್ ಬುಕ್ ನಲ್ಲಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಈಗ ನಾವು ಕೊನೆಯದಾಗಿ ನೆಗೆಟಿವ್ WH ಕ್ವಶನ್ಸ್ ಮಾಡೋದು ಕಲಿಯೋಣ. ಪಾಸಿಟಿವ್ ಕ್ವಶನ್ಸ್ ಇಲ್ಲೇ ಇವೆ. ಸೊ ಇಲ್ಲಿ ನಾವೇನ್ ಪಾಸಿಟಿವ್ WH ಕ್ವಶನ್ಸ್ ಮಾಡಿದ್ವಲ್ಲ, ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ, ಅಂದ್ರೆ ಬೇರೆ ಬೇರೆ ರೀತಿ. ಇಲ್ಲಿ ಇದೇ ಪದಗಳು ಹಾಕ್ಬೇಕಂತ ಏನೂ ಇಲ್ಲ. ಸೊ ನಾನು ವೇರ್ ಅನ್ನ ಮೇಲ್ಗಡೆ ಹಾಕೋಬಹುದು, ಮೀನಿಂಗ್ ಕೊಡುತ್ತೆ. ವೇರ್ ಡಿಡ್ ಐ ಈಟ್ ಫುಡ್? ನಾನು ಎಲ್ಲಿ ಊಟ ಮಾಡಿದೆ. ಸೊ ಅದೇ ರೀತಿ ನಾನು ವೈ ಹಾಕ್ಬಹುದು. ವೈ ಡಿಡ್ ಐ ಈಟ್ ಫುಡ್? ನಾನು ಯಾಕೆ ಊಟ ಮಾಡಿದೆ. ಸೊ ಇಲ್ಲಿ WH ಕ್ವಶನ್ಸ್ ಇವೆ. ಸೊ ಇದನ್ನ ನೋಡ್ಕೊಂಡು ಈಗ ನೆಗೆಟಿವ್ WH ಕ್ವಶನ್ಸ್ ಯಾವ ರೀತಿ ಮಾಡಬೇಕು. ಸೊ ನೆಗೆಟಿವ್ ಅಂದಾಗ
ಒಂದು ಪಾಯಿಂಟ್ ಆದ್ರೂ ಗೊತ್ತಿದೆ ನಿಮಗೆ ನಾಟ್ ಅಲ್ಲಿ ಸೇರಿಸಬೇಕು. ಈಗ ಪ್ರಶ್ನೆ ಬರುತ್ತೆ ಎಲ್ಲಿ ಸೇರಿಸಬೇಕು. ಸೊ ಇಲ್ಲಿ ನಾಟ್ ಅನ್ನ ಸೇರಿಸಬೇಕು ನಾವು ಸಬ್ಜೆಕ್ಟ್ ನ ನಂತರ. ವಾಟ್ ಡಿಡ್ ಐ ನಾಟ್ ಈಟ್. ಫುಡ್ ಅನ್ನೋದು ಬರೋದಿಲ್ಲ ಇಲ್ಲಿ ವಾಟ್ ಬಂದಾಗ. ವಾಟ್ ಡಿಡ್ ಐ ನಾಟ್ ಈಟ್, ನಾನು ಏನು ತಿನ್ಲಿಲ್ಲ. ವೇರ್ ಡಿಡ್ ವಿ ಪ್ಲೇ ಕ್ರಿಕೆಟ್ ಅಂತ ಇದೆ, ವೇರ್ ಡಿಡ್ ವಿ ನಾಟ್ ಪ್ಲೇ ಕ್ರಿಕೆಟ್. ವೈ ಡಿಡ್ ಯು ರೀಡ್ ದ ಬುಕ್ ಅಂತ ಇದೆ, ವೈ ಡಿಡ್ ಯು ನಾಟ್ ರೀಡ್ ದ ಬುಕ್, ನೀನು ಯಾಕೆ ಬುಕ್ ಓದ್ಲಿಲ್ಲ. ಎಕ್ಸಾಮ್ ಹತ್ರ ಬಂದಿದೆ. ವೆನ್ ಡಿಡ್ ಹಿ ಡ್ರಿಂಕ್ ಮಿಲ್ಕ್, ವೆನ್ ಡಿಡ್ ಹಿ ನಾಟ್ ಡ್ರಿಂಕ್ ಮಿಲ್ಕ್, ಅವನು ಯಾವಾಗ ಹಾಲು ಕುಡಿಲಿಲ್ಲ, ಮುಂಜಾನೆನೋ ಸಾಯಂಕಾಲನೋ. ವೆನ್ ಡಿಡ್ ಅನಿತಾ ವಾಚ್ ಟಿವಿ ಅಂತ ಇದೆ, ವೆನ್ ಡಿಡ್ ಅನಿತಾ ನಾಟ್ ವಾಚ್ ಟಿವಿ, ಅನಿತಾ ಟಿವಿ ಯಾವಾಗ ನೋಡಿಲ್ಲ, ಅವಳು ಮುಂಜಾನೆ ಸಾಯಂಕಾಲ ಬರೀ ಟಿವಿನೇ ನೋಡ್ತಾಳೆ, ಯಾವಾಗ ಟಿವಿ ನೋಡಿಲ್ಲ ಅಂತ ನಾವಿಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಹಾಗಾದ್ರೆ ಬನ್ನಿ ಇಲ್ಲಿ ಎರಡು ಪ್ರಶ್ನೆಗಳನ್ನ ನಾನು ನಿಮಗೆ ಬರೆದು ತೋರಿಸ್ತೀನಿ. ವಾಟ್ ಡಿಡ್ ಐ ನಾಟ್ ಈಟ್, ವಾಟ್ ಡಿಡ್, ನೋಡ್ಕೊಳ್ಳಿ ಎಲ್ಲಿ ಬರ್ತಾ ಇದೆ ನಾಟ್ ಅನ್ನುವಂತ ನೆಗೆಟಿವ್ ವರ್ಡ್, ಐ ಸಬ್ಜೆಕ್ಟ್ ನಂತರ ವಾಟ್ ಡಿಡ್ ಐ ನಾಟ್ ಈಟ್. ಸೊ ಇಲ್ಲಿ ನನಗೆ ಗೊತ್ತು ಬಹಳ ಜನ ತಲೆಯಲ್ಲಿ ಪ್ರಶ್ನೆ ಇರುತ್ತೆ, ಡಿಡ್ ಮತ್ತು ನಾಟ್ ಕೂಡಿಸಬಹುದಾ. ಎಸ್ ಕೂಡಿಸಬಹುದು. ಫಸ್ಟ್ ನಾನು ಹೇಳ್ತೀನಿ ಈ ರೀತಿ ವಾಕ್ಯ ಮಾಡೋದ್ರಲ್ಲಿ ಪರ್ಫೆಕ್ಟ್ ಆಗಿ ನಂತರ ಅದನ್ನ ಸುಲಭವಾಗಿ ಕಲಿತೀರಾ. ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ಬಹಳ ಕನ್ಫ್ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ವಾಟ್ ಡಿಡ್ ಐ ನಾಟ್, ಡಿಡೆಂಟ್ ಐ ಕೂಡ ಇದನ್ನ ಮಾಡ್ಬೋದು, ಅದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಫಸ್ಟ್ ನಮ್ದು ಫೋಕಸ್ ಇದೆ ನಿಮಗೆ ಇದರಲ್ಲಿ ಪರ್ಫೆಕ್ಟ್ ಮಾಡೋಣ, ನಂತರ ಅದನ್ನ ಆರಾಮಾಗಿ ನೀವು ಕಲಿತೀರಾ. ವೇರ್ ಡಿಡ್ ವಿ ನಾಟ್ ಪ್ಲೇ ಕ್ರಿಕೆಟ್, ವೇರ್ ಡಿಡ್ ವಿ ನಾಟ್ ಪ್ಲೇ ಕ್ರಿಕೆಟ್ ಅಂದ್ರೆ ಎಲ್ಲಿ ನಾವು ಕ್ರಿಕೆಟ್ ಆಡ್ಲಿಲ್ಲ. ಎಲ್ಲ ಕಡೆ ಆಡಿದೀವಿ, ಎಲ್ಲಿ ಆಡಿಲ್ಲ, ವೇರ್ ಡಿಡ್ ವಿ ನಾಟ್ ಪ್ಲೇ ಕ್ರಿಕೆಟ್. ಇನ್ನ 3, 4, 5 ಇದು ನಿಮ್ಮ ಪ್ರಾಕ್ಟೀಸ್ ಗಾಗಿ ನಾನು ಇಲ್ಲಿ ಬಿಡ್ತಾ ಇದ್ದೀನಿ. ನಾನು ಬರೆದು ತೋರಿಸಬಹುದು. ಐ ಆಮ್ ನಾಟ್ ಅಟ್ ಆಲ್ ಲೇಜಿ, ನನಗೇನು ಸಮಸ್ಯೆ ಇಲ್ಲ. ಬಟ್ ನಿಮ್ಮ ಪ್ರಾಕ್ಟೀಸ್ ನನಗೆ ಇಂಪಾರ್ಟೆಂಟ್. ನಾನು ಹೆಚ್ಚು ಬರೆದ್ರೆ, ನಾನು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಾನು ಪರ್ಫೆಕ್ಟ್ ಆಗ್ತೀನಿ. ಬಟ್ ಪರ್ಫೆಕ್ಟ್ ಆಗ್ಬೇಕಾಗಿರೋದು ನೀವು ಈಗ. ಸೊ ನಿಮಗಾಗಿ ಇದು ನಾನು 3 ಸ್ಟೇಟ್ಮೆಂಟ್ಸ್ ಗಳನ್ನ, ಕ್ವಶನ್ ಗಳನ್ನ ಬಿಡ್ತಾ ಇದ್ದೀನಿ. ಸೊ ಈಗ ನಾವು ಟೋಟಲ್ ಆಗಿ ಏನ್ ಮಾಡ್ತೀವಿ, ನಮ್ಮ ರೋಡ್ ಮ್ಯಾಪ್ ಪ್ರಕಾರ ನೋಡೋಣ. ಪಾಸಿಟಿವ್ ವಾಕ್ಯ ಮಾಡೋದು ಕಲ್ಕೊಂಡ್ವಿ, ದೆನ್ ನೆಗೆಟಿವ್ ವಾಕ್ಯ ಮಾಡೋದು ಕಲ್ತ್ವಿ, ಅಂಡ್ ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿ 4 ಪ್ರಶ್ನೆ ಮಾಡೋದು ಕೂಡ ಕಲ್ತ್ವಿ. ಉಳಿತು ಈ ಟೆನ್ಸ್ ಯಾವಾಗ ಬಳಸಬೇಕು, ಅದು 4ನೆಯ ಹಂತ, ನಮ್ದು 4ನೆಯ ಸ್ಟೆಪ್. ಬನ್ನಿ ಅದನ್ನ ನಾವು ಕಂಪ್ಲೀಟ್ ಮಾಡಿದ್ರೆ ನಾವು ಈ ಟೆನ್ಸ್ ನಲ್ಲಿ ಪರ್ಫೆಕ್ಟ್ ಆಗ್ತೀವಿ. ವೆನ್ ಟು ಯೂಸ್ ಪಾಸ್ಟ್ ಸಿಂಪಲ್ ಟೆನ್ಸ್, ಪಾಸ್ಟ್ ಸಿಂಪಲ್ ಟೆನ್ಸ್ ಯಾವಾಗ ಬಳಸಬೇಕು. ಪಾಸ್ಟ್ ಅಂದ್ರೆ ಭೂತಕಾಲ, ಹಿಂದೆ ನಡೆದಿರುವಂತದ್ದು. ಸೊ ಪಾಸ್ಟ್ ನಲ್ಲಿ ಒಂದು ಆಕ್ಷನ್ ನಡೆದು ಹೋಗಿದೆ, ಪಾಸ್ಟ್ ನಲ್ಲಿ ಒಂದು ಆಕ್ಷನ್ ನಡೆದು ಹೋಗಿದೆ, ಮುಗ್ದು ಹೋಗಿದೆ ಅನ್ನೋದನ್ನ ಹೇಳುವಾಗ ಪಾಸ್ಟ್ ಸಿಂಪಲ್ ಟೆನ್ಸ್ ಬಳಸಬೇಕು. ಅಂಡ್ ಈ ಟೆನ್ಸ್ ಅನ್ನ ಬಳಸಿದಾಗ ಬಹಳ ಬಾರಿ ಅದರ ಜೊತೆ ನಿಮ್ಗೆ ಟೈಮ್ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ನಿನ್ನೆ ಇದನ್ನ ಮಾಡಿದ್ದೆ, ಆಗಸ್ಟ್ 25ಕ್ಕೆ ಇದನ್ನ ಮಾಡಿದ್ದೆ, ಮೊನ್ನೆ ನಾನು ಆ ಕೆಲಸ ಮಾಡಿದ್ದೆ, ಇವತ್ತು ಮುಂಜಾನೆ 8 ಗಂಟೆಗೆ ಈ ಕೆಲಸ ಮಾಡ್ತೆ. ಬಹಳ ಕಡೆ ಟೈಮ್ ನೋಡ್ಲಿಕ್ಕೆ ಸಿಗುತ್ತೆ, ಕೆಲವು ಕಡೆ ಟೈಮ್ ನೋಡ್ಲಿಕ್ಕೆ ಸಿಗೋದು ಇಲ್ಲ. ಬಟ್ ಇದು ಏನ್ ಕೊಡುತ್ತೆ ಮೀನಿಂಗ್, ಅರ್ಥ ಈ ಒಂದು ಟೆನ್ಸ್ ಅಂದ್ರೆ ಯಾವಾಗ ಬಳಸಬೇಕು ಅಂದ್ರೆ ಒಂದು ವಾಕ್, ಒಂದು ಕೆಲಸ, ಒಂದು ಆಕ್ಷನ್, ಒಂದು ಕೆಲಸ ಏನಾಗಿದೆ ಪಾಸ್ಟ್ ನಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳುವಾಗ. ಸೊ ಎಕ್ಸಾಂಪಲ್ ನೋಡಿ, ಐ ಟ್ರಾವೆಲ್ ಟು ಗೋವಾ ಅಂದ್ರೆ ನಾನು ಗೋವಾಗೆ ಹೋಗಿದ್ದೆ. ಸೊ ಟ್ರಾವೆಲ್ ಟು ಅನ್ನೋದು ವರ್ಬ್ ನ V2 ಫಾರ್ಮ್, ಇದು ಪಾಸಿಟಿವ್ ವಾಕ್ಯ, V2 ಬಳಸಬೇಕು. ಐ ಟ್ರಾವೆಲ್ ಟು ಗೋವಾ ಲಾಸ್ಟ್ ಮಂತ್, ಲಾಸ್ಟ್ ಮಂತ್ ಅಂದ್ರೆ ಕೊನೆಯ ತಿಂಗಳ ನಾನು ಗೋವಾಕ್ಕೆ ಹೋಗಿದ್ದೆ. ಲಾಸ್ಟ್ ತಿಂಗಳ ಗೋವಾಕ್ಕೆ ಹೋಗಿದ್ದೆ, ಮುಗೀತು. ಸೊ ಹೋಗ್ ಬಂದೆ ಅಷ್ಟೇ. ಅದನ್ನ ಹೇಳಲಿಕ್ಕೆ ಆ ಒಂದು ಹೋಗಿದ್ದೆ ಅನ್ನೋದು ಒಂದು ಆಕ್ಷನ್ ಕಂಪ್ಲೀಟ್ ಆಗಿರುವಂತ, ಮುಗ್ದಿರುವಂತ ಆಕ್ಷನ್ಸ್, ಅದನ್ನ ಹೇಳಿಕ್ಕೆ ನಾವಿಲ್ಲಿ ಐ ಟ್ರಾವೆಲ್ ಟು ಗೋವಾ ಪಾಸ್ಟ್ ಸಿಂಪಲ್ ಟೆನ್ಸ್ ಬಳಸಿದೀವಿ. He finished the book yesterday. ನಿನ್ನೆ ಅವನು ಆ ಪುಸ್ತಕವನ್ನ ಮುಗಿಸಿದ. ಮುಗಿಸಿದ ಅಂದ್ರೆ ಅದನ್ನ ಹೊಡಿಲಿಲ್ಲ, ಕೊಲ್ಲಿಲ್ಲ, ಅದನ್ನ ಓದಿ ಮುಗಿಸಿದ. He finished the book. ಅವನು ಆ ಪುಸ್ತಕವನ್ನ ಓದಿ ಮುಗಿಸಿದ. We watched the movie on Sunday. ಸಂಡೇ ನಾವು ಏನ್ ಮಾಡಿದ್ವಿ, ನಿನ್ನೆ ಹೋಯ್ತಲ್ಲ, ಆ ಸಂಡೇ ನಾವು ಒಂದು ಮೂವಿಯನ್ನ ನೋಡಿದೆವು. ಮೂವಿ ನೋಡಿ ಮುಗಿಸಿದ್ವಿ, ನಿನ್ನೆ ಮಾಡಿದ್ವಿ. ಪಾಸ್ಟ್ ನ ಒಂದು ಟೈಮ್ ನಲ್ಲಿ ಮಾಡಿರುವಂತ ಆಕ್ಷನ್. ಸೊ ಪಾಸ್ಟ್ ಟೆನ್ಸ್ ನಲ್ಲಿ ಅಂದ್ರೆ ಪಾಸ್ಟ್ ಅಂದ್ರೆ ಭೂತದಲ್ಲಿ, ಭೂತಕಾಲದಲ್ಲಿ, ಹಿಂದೆ, ಸರಳವಾಗಿ ಹೇಳಿದ್ರೆ ಹಿಂದೆ ಅಥವಾ ನಿನ್ನೆ, ಮೊನ್ನೆ, 1 ತಾಸು ಹಿಂದೆ, 5 ನಿಮಿಷದ ಹಿಂದೆ ಒಂದು ಕೆಲಸ ಆಗಿದೆ ಅದನ್ನ ಹೇಳ್ಬೇಕಂದ್ರೂ ಕೂಡ ಬಳಸಬಹುದು ಪಾಸ್ಟ್ ಸಿಂಪಲ್ ಟೆನ್ಸ್, ಏನು ಸಮಸ್ಯೆ ಇಲ್ಲ. ಸೊ ಈ ರೀತಿ ನಾವು ಪಾಸ್ಟ್ ಸಿಂಪಲ್ ಟೆನ್ಸ್ ಅನ್ನ, ಪಾಸ್ಟ್ ನಲ್ಲಿ ಒಂದು ಕೆಲಸ ನಡೆದಿದೆ, ಒಂದು ಘಟನೆ ನಡೆದಿದೆ, ಒಂದು ಕೆಲಸ ಅಥವಾ ನಾನ್ ಮಾಡಿದೀನಿ, ಅವನು ಮಾಡಿದಾನೆ ಅಂತ ಹೇಳುವಾಗ ಇದನ್ನ ಬಳಸ್ತೀವಿ. ಸೊ ನಿಮ್ಮದೇ ಆಗಿರುವಂತಹ ಎಕ್ಸಾಂಪಲ್ಸ್ ಗಳನ್ನ ಈಗ ನೀವು ಕೂತ್ಕೊಂಡು ಕ್ರಿಯೇಟ್ ಮಾಡಬಹುದು ಪಾಸ್ಟ್ ಸಿಂಪಲ್ ಟೆನ್ಸ್ ನಲ್ಲಿ. ಸೊ ಇಲ್ಲಿಗೆ ನಮ್ದು ಕಂಪ್ಲೀಟ್ ಆಗುತ್ತೆ ಇವತ್ತಿನ ಕ್ಲಾಸ್. 12 ಟೆನ್ಸ್ ಗಳಲ್ಲಿ ಇಲ್ಲಿವರೆಗೆ 5 ಟೆನ್ಸ್ ಗಳನ್ನ ನಾವು ಪರ್ಫೆಕ್ಟ್ ಆಗಿ ಕಲ್ತಿದೀವಿ. ಕ್ಲಾಸ್ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ ಮರಿಬೇಡಿ. ಇನ್ನ PDF ಗಾಗಿ, ಈ ಕ್ಲಾಸ್ ನ PDF ಗಾಗಿ ಜಾಯಿನ್ ಆಗಿ ಇಂಗ್ಲಿಷ್ ವಿತ್ ಹುಸೇನ್ ಟೆಲಿಗ್ರಾಮ್ ಚಾನಲ್ ಸ್ಕ್ಯಾನ್ ಮಾಡಿ, ಲಿಂಕ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ, ಲಿಂಕ್ ಕ್ಲಿಕ್ ಮಾಡಿ ಕೂಡ ಜಾಯಿನ್ ಆಗಬಹುದು. ಇನ್ನು ಕಂಪ್ಲೀಟ್ ಇಂಗ್ಲಿಷ್ ಫಾಸ್ಟ್ ಆಗಿ ನನ್ನ ಜೊತೆಯಲ್ಲಿ ಕಲಿಬೇಕು ಅಂದ್ರೆ ವಿತ್ ಪ್ರಾಕ್ಟೀಸ್ ಕೂಡ, ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್.
ಕ್ಲಾಸಸ್ ನಿಮಗೆ ಸಿಗುತ್ತೆ, ಬಟ್ ಪ್ರಾಕ್ಟೀಸೇ ಮಾಡಲಿಲ್ಲ ಅಂದ್ರೆ ಅದರಲ್ಲಿ ಪರ್ಫೆಕ್ಟ್ ಆಗೋದಿಲ್ಲ. ಸೊ ನಿಮಗೆ ಪ್ರಾಕ್ಟೀಸ್ ನ ಜೊತೆಯಲ್ಲಿ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಬೇಕು, ನಿಮಗೆ ಫಾಸ್ಟ್ ಆಗಿ ನಾನು ಕಲಿಬೇಕಂತ ಈ ಕೋರ್ಸ್ ಅನ್ನ ಜಾಯಿನ್ ಆಗ್ಬಹುದು. 2,000-3,000 ರೂಪಾಯಿ ಕೋರ್ಸ್ ನಿಮಗೆ ಸಿಗುತ್ತೆ. ಫೀಸ್ ಚೆಕ್ ಮಾಡ್ಕೊಳ್ಳಿ, ಏನಿದೆ ಕೆಲವೊಂದು ಡಿಸ್ಕೌಂಟ್ಸ್ ಕೂಡ ಇರುತ್ತೆ, ಒಳ್ಳೆ ಡಿಸ್ಕೌಂಟ್ಸ್ ನಮ್ಮ ಆಪ್ ನಲ್ಲಿ. ಸೊ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ನಮ್ಮ ಕ್ಲಾಸಸ್ ಗಳು ನಡೆಯುತ್ತೆ. ಕಂಪ್ಲೀಟ್ ಕೋರ್ಸ್, ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಏನಾದ್ರು ಡೌಟ್ಸ್ ಇದ್ರೆ, ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಬಹಳ ಕಡೆ ಫೋನ್ ಪೇ ಗೂಗಲ್ ಪೇ ಇರೋದಿಲ್ಲ, ಸೊ ಅದು ಸಮಸ್ಯೆ ಕೂಡ ಇರುತ್ತೆ. ಇಲ್ಲದೆ ಇದ್ದವರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಫೋನ್ ಪೇ ಗೂಗಲ್ ಪೇ ಎಲ್ಲ ಇದೆ ಅಂದ್ರೆ ಡೈರೆಕ್ಟ್ಲಿ ಆಪ್ ನಲ್ಲಿ ನೀವು ಏನ್ ಮಾಡಬಹುದು, ಪೇಮೆಂಟ್ ಮಾಡಿ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಸೊ ಇವತ್ತಿನ ಈ ಒಂದು ಕ್ಲಾಸ್ ಅನ್ನ ನೋಡಿದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು. ಕ್ಲಾಸ್ ಹೇಗನ್ನಿಸ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ನಿಮ್ಮ ಒಂದು ಫೀಡ್ಬ್ಯಾಕ್ ನಿಂದಾನೇ ನನಗೆ ಮೋಟಿವೇಶನ್ ಸಿಗುತ್ತೆ ಈ ಕ್ಲಾಸಸ್ ಗಳನ್ನ ಕಂಟಿನ್ಯೂ ಆಗಿ ಮಾಡ್ಲಿಕ್ಕೆ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಫೀಡ್ಬ್ಯಾಕ್